ಇನ್ನು ಬಿಡದಿ ಟೌನ್ಶಿಪ್ ಯಾರ ಕಾಲದಲ್ಲಿ ಆರಂಭ ಆಗಿದ್ದು, ಕಾಂಗ್ರೆಸ್ ಮೇಲೆ ಯಾರು ಹಾಕೋದು ಅಂತ ಹೇಳಿ ಜಾರ್ಜ್ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಕೆಜೆ ಜಾರ್ಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಬಿಜೆಪಿ ನಾಯಕರು ಇದಕ್ಕೆ ವಿರೋಧ ಅಥವಾ ಇದನ್ನ ಬೆಂಬಲ ಅನ್ನುವಂಥದ್ದೇನು ಕ್ಲಿಯರ್ ಆಗಿ ಅವರು ಹೇಳದೇ ಇದ್ರು ಕೂಡ ಒಂದು ತಟಸ್ಥ ನಿಲುವಿದ್ದೇ ಇದೆ. ಬಟ್ ನಾಳೆ ಏನೋ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇರುವಂಥದ್ದು ಒಂದೇ ಬಿಟ್ಟರೆ, ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಹೇಳ್ತಾ ಇದ್ರು, ಇನ್ನೂ ಪ್ರತಿಭಟನೆ ಮಾಡಬೇಕು, ಇದನ್ನು ವಿರೋಧಿಸಬೇಕು, ಸ್ಟ್ರಾಂಗ್ ಆಗಿ ಕಂಡೆಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಿಜೆಪಿಯಲ್ಲಿ ಯಾವುದೂ ಇನ್ನೂ ನಿಲುವು ಪಕ್ಕಾ ಆಗಿಲ್ಲ. JDS ಒಂದು ಕಡೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ರು ಕೂಡ ಇನ್ನು ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಸೊ ಹಾಗಾಗಿ ಬಟ್ ವಿರೋಧ ಅನ್ನುವಂಥದ್ದನ್ನ ಹೇಳ್ತಾನೆ ಇದೆ. ಇಲ್ಲ, ನಾವು ರೈತರ ಜೊತೆಗಿರ್ತೀವಿ, ರೈತರು ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಅವ್ರ ಜೊತೆಗಿರ್ತೀವಿ ಅನ್ನುವಂಥದ್ದನ್ನ ಅಷ್ಟೇ ಬಿಜೆಪಿ ಹೇಳ್ತಾ ಇರುವಂಥದ್ದು. ಈ ಕೌಂಟರ್ ಆಗಿ ಈಗ KJ ಜಾರ್ಜ್ ಕೂಡ ಮಾತನಾಡಿದರೆ, ಯಾರು ಇದು ಪ್ರಾಜೆಕ್ಟ್ ಮಾಡ್ತಾ ಇದ್ದಿದ್ದು, ಈ ಕಾಂಗ್ರೆಸ್ ಮೇಲೆ ಯಾರು ಹಾಕ್ತಾ ಇರೋದು ಅಂತ ಹೇಳಿ ಜಾರ್ಜ್ ಪ್ರಶ್ನೆ ಮಾಡಿದ್ದಾರೆ. ಅದು ಯಾರ ಕಾಲದಲ್ಲಿ ಅದು ಪ್ರಾರಂಭ ಆಗಿದ್ದು, ನೈಸ್ ರೋಡ್ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು, ಈಗ ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹಾಕೋದು ಅಂದ್ರೆ, ಎಲ್ಲ ಸರ್ಕಾರದವರು ಸಾಕಷ್ಟು ಭೂಮಿಯನ್ನ ಇವತ್ತು ಅಕ್ವೈರ್ ಮಾಡಿಬಿಟ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ಬರೀ ಒಂದು ಸರ್ಕಾರದ ಮೇಲೆ ಯಾಕೆ ಹಾಕೋದು? ನಾವು ಸರ್ಕಾರ ಬಂದ ಮೇಲೆ ನಮಗೆ ಕೆಲವೆಲ್ಲ ನಮ್ಮ ಪ್ಲಾನ್ಗಳಿರ್ತದೆ, ಅದ್ರ ಪ್ರಕಾರ ನಾವು ಹೋಗ್ತೀವಿ. ಅದು ಯಾರ ಕಾಲದಲ್ಲಿ ಅದು ಪ್ರಾರಂಭ ಆಗಿದ್ದು, ನೈಸ್ ರೋಡ್ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು, ಈಗ ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹಾಕೋದು ಅಂದ್ರೆ, ಎಲ್ಲ ಸರ್ಕಾರದವರು ಸಾಕಷ್ಟು ಭೂಮಿಯನ್ನ ಇವತ್ತು ಅಕ್ವೈರ್ ಮಾಡಿಬಿಟ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ಬರೀ ಒಂದು ಸರ್ಕಾರದ ಮೇಲೆ ಯಾಕೆ ಹಾಕೋದು? ನಾವು ಸರ್ಕಾರ ಬಂದ ಮೇಲೆ ನಮಗೆ ಕೆಲವೆಲ್ಲ ನಮ್ಮ ಪ್ಲಾನ್ಗಳಿರ್ತದೆ, ಅದ್ರ ಪ್ರಕಾರ ನಾವು ಹೋಗ್ತೀವಿ.